ಆಗಿದ್ರು ಕೂಡ ಇವುಗಳನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದೇವೆ. ವೈಟ್ಫೀಲ್ಡ್ನವರು ಮತ್ತು ತಲಗಟ್ಪುರ ಪೊಲೀಸ್ ಠಾಣೆಯವರು ಈ ರೀತಿಯ ಸರಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ವೈಟ್ಫೀಲ್ಡ್ನಲ್ಲಿ ಈ ಚಿಲ್ಲರೆ ಅಂಗಡಿಯಲ್ಲಿ ಇಟ್ಕೊಂಡು ಇರ್ತಕ್ಕಂಥ ಒಬ್ಬ ಮಹಿಳೆಯ ಹತ್ರ ಏನೋ ಖರೀದಿಗೆ ಅಂತ ಬಂದು ಅವಳ ಕುತ್ತಿಗೆಯಿಂದ ಒಂದು ಸರವನ್ನು ಕದ್ದುಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ಇದೇ ತಿಂಗಳಲ್ಲಿ ನಡೆದಿರ್ತಕ್ಕಂಥದ್ದು. CCTV ಮತ್ತು ಇದರ ಆಯಾಮಗಳಿಂದ ಈ ಮಾಹಿತಿಯನ್ನು ಕಲೆ ಹಾಕಿ ಈ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿಯನ್ನು ಬಂಧಿಸಿ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತನಿಂದ ಹನುಮಂತನಗರದಲ್ಲಿ ಕೂಡ ಇದೇ ರೀತಿ ಒಂದು ಚಿನ್ನದ ಸರವನ್ನು ಆತ ಇದೇ ತಿಂಗಳು ಕಳವು ಮಾಡಿರ್ತಕ್ಕಂಥದ್ದು, ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಕ್ಕಂಥದ್ದು ತಿಳಿದು ಬಂದಿದೆ. ಹೀಗಾಗಿ ಆತನನ್ನು ಬಂಧಿಸಿ ಒಟ್ಟು 77 ಗ್ರಾಂ 2 ಚಿನ್ನದ ಮಂಗಲ ಸರಗಳು ಮತ್ತು 1 ದ್ವಿಚಕ್ರ ವಾಹನ ಹೀಗೆ ಒಟ್ಟು 5 ಲಕ್ಷ ರೂಪಾಯಿಗಳ ಒಂದು ಸೊತ್ತನ್ನು ವಶಪಡಿಸಿಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ರಾಜರಾಜೇಶ್ವರಿ ನಗರ ತಲಗಟ್ಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ವಾಕಿಂಗ್ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮಹಿಳೆಯ ಕುತ್ತಿಗೆಯಿಂದ ಇದೇ ರೀತಿ ಒಂದು ಸರವನ್ನು ಕಿತ್ಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ 2 ಆರೋಪಿಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಮತ್ತು ಅವರನ್ನು ಕೂಡ ಬಂಧಿಸಿದ್ದು, ಜೊತೆಗೆ ಒಂದು ಮೋಟರ್ ಸೈಕಲನ್ನು ಕೂಡ ಅವರು ಕೂಡ ರಿಕವರಿ ಮಾಡಿದ್ದಾರೆ. ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಮಾದಕ ವಸ್ತುಗಳ ಒಂದು ಕಳ್ಳ ಸಾಗಾಣಿಕೆ ಅಥವಾ ಮಾರಾಟದ ಬಗ್ಗೆಯೂ ಕೂಡ ಬೆಂಗಳೂರು ನಗರ ಪೊಲೀಸರು ವ್ಯಾಪಕವಾಗಿ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ದಾರೆ. ಇದು 2 ದೃಷ್ಟಿಯಿಂದ, ಒಂದು ಎನ್ಫೋರ್ಸ್ಮೆಂಟ್ ಇರ್ಬೋದು, ಎರಡನೇದಾಗಿ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದಿರ್ಬೋದು, ಎರಡೂ ಕೂಡ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಈ ನಮ್ಮ ಪೂರ್ವ ವಿಭಾಗದವರು ಒಟ್ಟು 51 kg ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. KG-ಹಳ್ಳಿನಲ್ಲಿ ಒಟ್ಟು 3.12 ಲಕ್ಷ. ಆರೋಪಿಗಳಿಬ್ಬರು ಕಾರಿನಲ್ಲಿ ಇದನ್ನು ವೈಜಾಗ್ನಿಂದ ತರ್ತಾ ಇರುವಾಗ ಪೊಲೀಸರು ಅವರನ್ನು ಅಡ್ಡಗಟ್ಟಿ ಮಾಹಿತಿಯ ಮೇಲೆ ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಏನಿದ್ದಾನೆ ಈತನ ಮೇಲೆ ಹಿಂದಿಯೂ ಕೂಡ 2 NDPS ಪ್ರಕರಣಗಳು ದಾಖಲಾಗಿದ್ದಾವೆ. ಮೂಲತಃ ಹಾಸನ ಜಿಲ್ಲೆಯವನು, ಚಾಲಕನಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಅವನ ಜೊತೆ ಇನ್ನೊಬ್ಬ ಸಹಚರ ಕೋಲಾರದವನು, ಅವನು ಕಾರ್ ಚಾಲಕನಾಗಿದ್ದು ಅವನು ಕೂಡ ಇದರಲ್ಲಿ ಬಂಧಿಸಲಾಗಿದೆ. ಇದು ಒಂದು ಒಳ್ಳೆಯ ಕಾರ್ಯಾಚರಣೆ. 51 kg ಗಾಂಜಾ, ಸುಮಾರು 3 ಲಕ್ಷದ ಮೌಲ್ಯದಷ್ಟು ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ. ಇನ್ನು ಕೆಲವೊಂದು ಪೂರಕ ಮಾಹಿತಿಗಳು. ಪ್ರಮುಖವಾಗಿ ಇನ್ನೊಂದು ಇದಿದೆ, ದ್ವಿಚಕ್ರ ವಾಹನಗಳನ್ನು ಕೂಡ ಪತ್ತೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ. KR ಪುರಂ ಪೊಲೀಸರು ಒಟ್ಟು 30 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದು 22.5 ಲಕ್ಷದಷ್ಟು ಮೌಲ್ಯದ ಒಂದು ದ್ವಿಚಕ್ರ ವಾಹನಗಳನ್ನು ಇದರಲ್ಲಿ ಪತ್ತೆ ಹಚ್ಚಲಾಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನಗಳು ಕಳವು ಆಗ್ತಾ ಇದ್ದಾವೆ. ಅವುಗಳ ಅಂಕಿಅಂಶಗಳನ್ನು ಕೂಡ ಒದಗಿಸಲಾಗಿದೆ. ಹೀಗಾಗಿ ಇವುಗಳ ಒಂದು ಕಳ್ಳತನ ಮತ್ತು ಈ ಕಳ್ಳತನದ ವಾಹನಗಳನ್ನು ತಾವು ನೋಡಿದ ಹಾಗೆ ಕೆಲವು ಸಂದರ್ಭಗಳಲ್ಲಿ ಸರಗಳತನ ಅಥವಾ ಇತರ ಗಂಭೀರ ಪ್ರಕರಣಗಳಲ್ಲಿ ಕೂಡ ಈ ಕಳ್ಳತನದ ವಾಹನಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ. ಆದ್ದರಿಂದ ನಾವು ಈ ದ್ವಿಚಕ್ರ ವಾಹನಗಳ ಕಳ್ಳತನದ ಪ್ರಕರಣಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ. ಇದರಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು, ಈ ದ್ವಿಚಕ್ರ ವಾಹನಗಳನ್ನು ಕಳ್ಳರು ಭಾಳ ಸುಲಭವಾಗಿ ಈ ಕಳ್ಳತನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ. ಅದಕ್ಕೆ ಇರ್ತಕ್ಕಂಥ ಸುರಕ್ಷತಾ ಕ್ರಮಗಳೇನಿದ್ದಾವೆ ಅವು ಅಷ್ಟು ಸಮಂಜಸವಾಗಿ ಇಲ್ಲದೇ ಇರೋದು ಕಂಡು ಬರ್ತಾ ಇದೆ. ಇದನ್ನು ನಾವು ಸಂಬಂಧಪಟ್ಟ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ನಿನ್ನೆ ತಾಜ್ ವೆಸ್ಟ್ ಎಂಡ್ನಲ್ಲಿ ಒಂದು ಕಾರ್ಯಕ್ರಮ ಕೂಡ, ಕಾನ್ಫರೆನ್ಸ್ ಕೂಡ ನಡೆದಿತ್ತು. ಅಲ್ಲಿ ಮ್ಯಾನುಫ್ಯಾಕ್ಚರರ್ಗಳ ಗಮನವನ್ನು ಕೂಡ ಇದರಲ್ಲಿ ಸೆಳೆಯಲಾಗಿದೆ. ಆದ್ದರಿಂದ ನಾವು ಸಾರ್ವಜನಿಕರಲ್ಲಿ ಅಪೀಲ್ ಮಾಡ್ತಕ್ಕಂಥದ್ದು, ಈ ದ್ವಿಚಕ್ರ ವಾಹನಗಳನ್ನು ತಾವು ಏನು ಖರೀದಿ ಮಾಡಿರ್ತೀರ ಎಲ್ಲರಿಗೂ ಕೂಡ ಇದು ಒಂದು ಇಟ್ಸ್ ರೈಟ್ ಪೊಸೆಷನ್. ಅದರಿಂದ ಅವುಗಳ ಕಳ್ಳತನ ಆಗದ ಹಾಗೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಕೆಲವೊಂದು ಅಪೀಲ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಕಾರಣಗಳೇನು ದ್ವಿಚಕ್ರ ವಾಹನಗಳ ಕಳ್ಳತನಕ್ಕೆ ಮತ್ತು ಅವುಗಳನ್ನು ಹೇಗೆ ನೀವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಅಪೀಲ್ಗಳನ್ನು, ಸಾರ್ವಜನಿಕ ಪ್ರಕಟಣೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದು ಕೂಡ ಇಲ್ಲಿ ತಮ್ಮ ಮುಂದೆ ಇದೆ. ಅದರ ಜೊತೆಗೆ ಎಲ್ಲ ಈ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂತಹ ಈ ದ್ವಿಚಕ್ರ ವಾಹನಗಳ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ದಾರೆ, ಆಟೋಮೊಬೈಲ್ ಡಿಸ್ಟ್ರಿಬ್ಯೂಟರ್ಸು, ಅವ್ರಿಗೂ ಕೂಡ ವೈಯಕ್ತಿಕವಾಗಿ ನಾವು ಪತ್ರವನ್ನು ಬರೀತಾ ಇದ್ದೇವೆ. ಈ ವಾಹನಗಳನ್ನು, ದ್ವಿಚಕ್ರ ವಾಹನಗಳನ್ನು ಮಾರಾಟ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಆ ವಾಹನದ ಒಂದು ಡಿಸೈನ್ ಅಥವಾ ವಾಹನದ ಒಂದು ಏನು ಸ್ಟೈಲ್ ಇದೆ, ಅದರ ಜೊತೆಗೆ ವಾಹನದ ಸುರಕ್ಷತೆ ಅಂದರೆ ಸೆಕ್ಯುರಿಟಿ ದೃಷ್ಟಿಯಿಂದ ಕೂಡ ಕೆಲವೊಂದು ಪರಿಕರಗಳನ್ನು ಅವರು ಅಳವಡಿಸ್ಕೊಳ್ಬೋದು ಅಂಥೇಳಿ ಒಂದು ಪ್ರಮುಖವಾಗಿ GPS ಸಿಸ್ಟಮನ್ನು ಅಳವಡಿಸ್ತಕ್ಕಂಥದ್ದು. ಎರಡನೇದು
ವೀಲ್ ಲಾಕಿಂಗ್ ಸಿಸ್ಟಮನ್ನು ಅಳವಡಿಸ್ತಕ್ಕಂಥದ್ದು ಅಥವಾ ಗಟ್ಟಿಮುಟ್ಟಾದ ಹ್ಯಾಂಡ್ ಲಾಕನ್ನು ಅಳವಡಿಸ್ಕೊಳ್ತಕ್ಕದ್ದು ಅಥವಾ ಇತ್ತೀಚೆಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೆಲವೊಂದು ಈ ಆ್ಯಂಟಿ ಥೆಫ್ಟ್ ಮೆಷರ್ಸ್ ಏನಿದ್ದಾವೆ ಅವುಗಳನ್ನು ಕೂಡ ಈ ವಾಹನಗಳಲ್ಲಿ ಅಳವಡಿಸಿ ಅವರು ಮಾರಾಟ ಮಾಡೋ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅದರ ಗಮನವನ್ನು ಅಂದರೆ ಕಸ್ಟಮರ್ಸ್ ಏನಿದ್ದಾರೆ ಅವರುಗಳ ಗಮನಕ್ಕೆ ತಂದು ಅವುಗಳನ್ನು ಮಾರಾಟ ಮಾಡೋ ಸಂದರ್ಭದಲ್ಲೇ ಇವುಗಳನ್ನು ಅಳವಡಿಸಿಕೊಂಡ್ರೆ ನಾವು ಈ ದ್ವಿಚಕ್ರ ವಾಹನಗಳ ಕಳ್ಳತನಗಳನ್ನು ನಿಯಂತ್ರಿಸುವಲ್ಲಿ ಸಹಕಾರಿ ಆಗ್ತದೆ ಅನ್ನೋ ಮಾಹಿತಿಯನ್ನು ಅವ್ರಿಗೂ ಕೂಡ ನಾವು ಕೊಡ್ತಾ ಇದ್ದೇವೆ. Sir, can you share some detail related to this Mahalakshmi murder case? Some updates came from Odisha. I'll come to that. I kept it at the end. Sir, brief in English on the job scam, sir. Sorry, GST. The job scam. I'll finish it and then come. Yes, sir. I have not yet completed the points. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವು ದಿವಸಗಳ ಹಿಂದೆ 9ನೇ ತಾರೀಕು ಇದೇ ತಿಂಗಳು ಕೆಲವೊಂದು GST ಅಧಿಕಾರಿಗಳನ್ನು ನಾವು ಬಂಧಿಸಿದ್ವಿ. ಅವರ ಕೂಲಂಕಷ ವಿಚಾರಣೆಗಾಗಿ ಅವರ ಒಂದು ಪೊಲೀಸ್ ಅಭಿರಕ್ಷೆಯನ್ನು ಕೂಡ ಆ ಸಂದರ್ಭದಲ್ಲಿ ಪಡೆಯಲಾಗಿತ್ತು. ಈ ಒಂದು ತನಿಖೆಯ ಭಾಗವಾಗಿ ಮುಂದುವರೆದು ಪೊಲೀಸರು 19ನೇ ತಾರೀಕು ಓರ್ವ ಖಾಸಗಿ ವ್ಯಕ್ತಿಯನ್ನು ಮತ್ತು ನಂತರ 20ನೇ ತಾರೀಕು ಓರ್ವ ಖಾಸಗಿ ವ್ಯಕ್ತಿಯನ್ನು ಬಂಧಿಸಿ ಅವರ ಒಂದು ಪೊಲೀಸ್ ಅಭಿರಕ್ಷೆಯನ್ನು ಕೂಡ ಪಡೆದುಕೊಂಡು ಕೂಲಂಕಷವಾಗಿ ವಿಚಾರಣೆ ಮಾಡಿದಾಗ ನಮಗೆ ಇವರು ಆ ಒಂದು ಬಿಸ್ನೆಸ್ ಮನ್ನಿಂದ ಏನು ಹಣವನ್ನು ದೋಚಿದ್ರು ಅದರ ಮಾಹಿತಿ ದೊರಕಿದ್ದು. ಒಟ್ಟು ಸುಮಾರು 69 ಲಕ್ಷ ಹಣ, 306 ಗ್ರಾಮ್ ಚಿನ್ನದ ಗಟ್ಟಿ ಇವುಗಳನ್ನು ವಶಪಡಿಸಿಕೊಂಡಿದ್ದಾವೆ. ಒಟ್ಟು ಸುಮಾರು 93 ಲಕ್ಷ ಈ ರೀತಿ ನಮಗೆ ಈ ವ್ಯಕ್ತಿಗಳಿಂದ ಈಗ ಇದುವರೆಗೆ ನಮಗೆ ರಿಕವರಿ ಆಗಿದೆ. ಹಣ ಹೋಗಿರ್ತಕ್ಕಂಥದ್ದು ಸುಮಾರು 1.1 ಕೋಟಿ ಅಂಥೇಳಿ ಕಂಪ್ಲೇಂಟ್ನಲ್ಲಿ 1.5 ಕೋಟಿ ಅಂತ ಹಾಕಲಾಗಿತ್ತು. ಆದರೆ ಒಟ್ಟು ಸುಮಾರು 1.1 ಕೋಟಿಯನ್ನು ಅವರು ಆ ಉದ್ಯಮಿಯಿಂದ ದೋಚಿದ್ದು. ಅದರಲ್ಲಿ ಈಗ ಸುಮಾರು 93 ಲಕ್ಷ ಹಣವನ್ನು ನಾವು ಈ ರೀತಿಯಲ್ಲಿ ರಿಕವರಿ ಮಾಡಿದ್ದೇವೆ. ಒಟ್ಟು 12 ಲಕ್ಷ ಇದರಲ್ಲಿ ಅಕೌಂಟ್ಗೆ ಕೂಡ ಜಮಾ ಆಗಿತ್ತು ಮತ್ತು 57 ಲಕ್ಷ ಕ್ಯಾಶ್, ಈ ರೀತಿ ಒಟ್ಟು 69 ಲಕ್ಷ ಹಣ ಮತ್ತು ಈ ಕೆಲವೊಂದು ಹಣವನ್ನು ಕೊಟ್ಟು ಚಿನ್ನದ ಗಟ್ಟಿಯನ್ನಾಗಿ ಪರಿವರ್ತಿಸಿದರು. ಅದನ್ನು ಕೂಡ ಈಗ ರಿಕವರಿ ಮಾಡಿದ್ದೇವೆ. ಇದರಲ್ಲಿ ಇಬ್ಬರು ಖಾಸಗಿ ವ್ಯಕ್ತಿಗಳು ಅವರನ್ನು ಕೂಡ ಈ ಪ್ರಕರಣದಲ್ಲಿ ನಾವು ಬಂಧಿಸಿದ್ದೇವೆ. ಸೊ ಇದು ಈಗ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕೊನೆಯದಾಗಿ ವಯಾಲಿಕಾವಲ್ ಪ್ರೈವೇಟ್ ಪರ್ಸನ್ಸ್ ಯಾರು ಮತ್ತೆ ಇದರಲ್ಲಿ ಖಾಸಗಿ ವ್ಯಕ್ತಿಗಳೇ ಫಿರ್ಯಾದಿಯ ಕಡೆಯಿಂದ ಹವಾಲಾ ಮೂಲಕ ಪಡೆದುಕೊಂಡಿರುವ ಅಂಶ ತನಿಖೆ ತಿಳಿದು ಬಂದಿದೆ ಅಂತಿದೆ ಸರ್. ಅಂದರೆ ಅವರು ಹಣ ತಗೊಳ್ಳುವಾಗ ಅದು ಹವಾಲಾದಿಂದ ತರಿಸ್ಕೊಂಡಿದ್ರು ಹಣ ಟೋಟಲ್ 1.1 ಕ್ರೋರನ್ನು. ಅವನ ಹತ್ರ ಹಣ ಇರಲಿಲ್ವಲ್ಲ, ಅದಕ್ಕೆ ಅಲ್ಲೆಲ್ಲೋ ಮುಂಬೈನಲ್ಲೋ ಬೇರೆ ಬೇರೆ ಕಡೆಯಿಂದ ಅವನು ಹಣವನ್ನು ತರಿಸ್ಕೊಂಡು ಆ GST ಅಧಿಕಾರಿಗಳಿಗೆ ಕೊಟ್ಟಿದ್ದ. ಈ ಖಾಸಗಿ ವ್ಯಕ್ತಿಗಳೇನಿದ್ರು ಅದರ ಒಂದು ಸಂಪೂರ್ಣ ವಹಿವಾಟನ್ನು ನಡೆಸಿದ್ರು. ಅದಕ್ಕೋಸ್ಕರ ಅವರನ್ನು ಕೂಡ ಬಂಧಿಸಿದ್ದೇವೆ. ಇವರ ಬ್ಯಾಕ್ಗ್ರೌಂಡ್ ಇವರು ಕೂಡ ಒಂದು ರೀತಿಯಲ್ಲಿ ಬಿಸ್ನೆಸ್ ಮನ್ಗಳೇ. ಒಬ್ಬ ಗೋಲ್ಡ್ ಅಂಗಡಿ ಇಟ್ಕೊಂಡಿರ್ಬೇಕಲ್ವಾ, ಗೋಲ್ಡ್ ಸ್ಮಿತ್ ಒಬ್ಬ, ಇನ್ನೊಬ್ಬ ಒಂದು ಕಂಪ್ನಿ ಅಲ್ಯೂಮಿನಿಯಂ ಇದು ಕಂಪ್ನಿ ಬಿಸ್ನೆಸ್ ಮನ್, ಒಬ್ಬ ಬಿಸ್ನೆಸ್ ಮನ್, ಇನ್ನೊಬ್ಬ ಗೋಲ್ಡ್ ಅಂಗಡಿ ಲೋಕಲ್. ಯಾವುದು? ಹೌದು, ಇಲ್ಲಿಗಲೇ. ನಾವು ಲೀಗಲ್ ಅಂತ ಎಲ್ಲಿ ಹೇಳ್ತೇವೆ? ಲೀಗಲ್ ಇದ್ರೆ ನಾವ್ಯಾಕೆ ಸೀಸ್ ಮಾಡೋಣ? ಅದು ಇನ್ಕಮ್ ಟ್ಯಾಕ್ಸ್ ಅವ್ರು ನೋಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಹಾಂ ಬರೆದಿದ್ದೀರಾ? ಆಲ್ರೆಡಿ ದೇವ್ರ ಓಕೆ. ಕೊನೆಯದಾಗಿ ಈ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಓರ್ವ ಮಹಿಳೆಯ ಭೀಕರ ಒಂದು ಹತ್ಯೆಯ ಪ್ರಕರಣ 21/9 ದಾಖಲಾಗಿತ್ತು. ಅವರ ತಾಯಿಯ ಒಂದು ದೂರಿನ ಆಧಾರದ ಮೇರೆಗೆ ಕಂಪ್ಲೇಂಟನ್ನು ನಾವು ತೆಗೆದುಕೊಂಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇದರಲ್ಲಿ ಇರ್ತಕ್ಕಂಥ ಏನು ಪ್ರಮುಖ ಒಂದು ಆರೋಪಿ ಅಥವಾ ಸಸ್ಪೆಕ್ಟ್ ಏನಿದ್ದ ಅವನನ್ನು ನಾವು ಹುಡುಕಿಕೊಂಡು ಹೊರ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಆತ ಮೃತನಾಗಿರ್ತಕ್ಕಂಥ, ಅಂದರೆ ಆತ್ಮಹತ್ಯೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಆಗಿದೆ. ಇದು ಆಗಿರ್ತಕ್ಕಂಥದ್ದು ಭದ್ರಕ್ ಜಿಲ್ಲೆ, ಒರಿಸ್ಸಾದ ಭದ್ರಕ್ ಜಿಲ್ಲೆಯ ದೂಸ್ರಿ ಪೊಲೀಸ್ ಠಾಣೆಯಲ್ಲಿ ಒಂದು ಹ್ಯಾಂಗ್ ಮಾಡಿಕೊಂಡು ಆತ ಮೃತಪಟ್ಟಿರ್ತಕ್ಕಂಥದ್ದು ಈಗ ಮಾಹಿತಿ ನಮಗೆ ಗೊತ್ತಾಗಿದೆ. ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈಗಾಗಲೇ ಅಲ್ಲಿ ತೆರಳಿದ್ದಾರೆ, ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೇವೆ. ಜೊತೆಗೆ ಈ ಆರೋಪಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಆತ ಡೆತ್ ನೋಟನ್ನು ಕೂಡ ಇಟ್ಟಿದ್ದು ಅದರಲ್ಲಿ ಆತ ಈ ಕೊಲೆ ಪ್ರಕರಣದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿ ಅದರಲ್ಲಿ ತನ್ನ ಒಂದು ಪಾತ್ರ ಇರೋದ್ರ ಬಗ್ಗೆಯೂ ಕೂಡ ಆತ
ಉಲ್ಲೇಖ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಆ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಬಂದು ಅಳವಡಿಸಿಕೊಂಡು ನಾವು ಮುಂದಿನ ತನಿಖೆಯನ್ನು ಮಾಡ್ತೇವೆ. ನಮ್ಮ ಇದುವರೆಗಿನ ತನಿಖೆಯಿಂದ ಗೊತ್ತಾಗಿದೆ, ಇದು ಆಗಿರ್ತಕ್ಕಂಥದ್ದು ಬಾಗಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಟಿ ದಾಸರಹಳ್ಳಿಯಲ್ಲಿ ಫಿರ್ಯಾದಿದಾರರೊಬ್ಬರು ವಾಟ್ಸಪ್ ಮತ್ತು ಮೆಸೇಜ್ ಮೂಲಕ ಈ ರೀತಿ ಆನ್ಲೈನ್ ಜಾಬ್ ಅಂದರೆ ಕೆಲವೊಂದು ರಿವ್ಯೂಗಳನ್ನು ನೀವು ಮಾಡಿದ್ರೆ ಅದಕ್ಕೆ ನಿಮಗೆ ದುಡ್ಡನ್ನು ಕೊಡ್ತಾರೆ ಅಂಥೇಳಿ ನಂಬಿಸಿ ಪುಸ್ಲಾಯಿಸಿ ಅವರಿಗೆ ಕೆಲವೊಂದು ರಿವ್ಯೂಗಳನ್ನು ಆನ್ಲೈನಲ್ಲಿ ಹಾಕುವ ಹಾಗೆ ಮಾಡಿ, ಅದಾದ ನಂತರದಲ್ಲಿ ಅವರಿಗೆ ಕೆಲವೊಂದು ಹಣವನ್ನು ಕಳಿಸಿ ಅವರ ನಂಬಿಕೆಯನ್ನು ಹೆಚ್ಚಿಸಿಕೊಂಡು ವಿಶ್ವಾಸವನ್ನು ಗಳಿಸಿ ನಂತರ ನೀವು ಇನ್ನೂ ಹೆಚ್ಚು ಹಣ ಹೂಡಿದ್ರೆ ಕ್ರಿಪ್ಟೋ ಕರೆನ್ಸಿ ಮತ್ತು ಇತರ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮೊತ್ತದ ಒಂದು ಲಾಭವನ್ನು ಕೊಡ್ತೇವೆ ಅಂತ ಹೇಳಿ ನಂಬಿಸಿ ಅವರಿಂದ ಸುಮಾರು 25 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಅವರಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ಸುಮಾರು 4 ಅಕೌಂಟ್ಗಳಿಗೆ ಈ ಹಣವನ್ನು ಹಾಕಿಸಿಕೊಂಡಿರ್ತಾರೆ. ಅದಾದ ನಂತರದಲ್ಲಿ ಹಣ ಬಾರದೇ ಇದ್ದಾಗ ಅವರು ಈ ಕಂಪ್ಲೇಂಟನ್ನು ಸ್ಯಾನ್ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದು, ಅದಾದ ನಂತರ ಪೊಲೀಸರು ಈ ಅಕೌಂಟ್ಗಳ ಒಂದು ಜಾಡನ್ನು ಹಿಡಿದುಕೊಂಡು ಹೋದಾಗ ಆ ಅಕೌಂಟ್ಗಳು ATMಗಳಲ್ಲಿ ಕೆಲವೊಂದು ಬೆಂಗಳೂರು ನಗರದ ಕೆಲವು ATMಗಳಲ್ಲಿ ವಿಡ್ರಾ ಆಗಿರೋದನ್ನು ಕಂಡು ಆ ATMನಲ್ಲಿ ವಿಡ್ರಾ ಆಗಿರೋರನ್ನು ಪತ್ತೆ ಹಚ್ಚಿ ಅವರನ್ನು ಬಂಧಿಸಿ ಅವರಿಂದ ಮುಂದೆ ಚೈನ್ ಮುಖಾಂತರ ಹೋದಾಗ ಯಾರ್ಯಾರು ಈ ಒಂದು ಜಾಲದಲ್ಲಿ ಇದ್ದಾರೆ ಅಂತಕ್ಕಂತಹ ಮಾಹಿತಿ ದೊರಕಿದ್ದು, ಅದರಲ್ಲಿ ಪ್ರಮುಖವಾಗಿ 3 ವ್ಯಕ್ತಿಗಳು ಅವರು ಚೀನಾ ದೇಶಕ್ಕೆ ಹೋಗಿರ್ತಕ್ಕಂಥದ್ದು ಗೊತ್ತಾಗ್ತದೆ. ನಂತರ LOC ಮುಖಾಂತರ ಅವರು ಚೀನಾ ದೇಶದಿಂದ ವಾಪಸ್ ಬಂದಾಗ ಅವರನ್ನು ಕೂಡ ಬಂಧಿಸಿ ಒಟ್ಟು ಈ ರೀತಿ 10 ಜನರನ್ನು ಬಂಧಿಸಿದ್ದಾರೆ. ಈ ಎಲ್ಲ ವ್ಯಕ್ತಿಗಳು ಈ ಒಂದು ವಂಚನೆಯ ಜಾಲದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಕ್ಕಂಥವರು. ಪ್ರಮುಖವಾಗಿ ಈ ಅಕೌಂಟ್ಗಳನ್ನು ಓಪನ್ ಮಾಡಿಸ್ತಕ್ಕಂಥದ್ದು ಮತ್ತು ಆ ಅಕೌಂಟ್ ಓಪನ್ ಕಿಟ್ಗಳೇನಿದ್ದಾವೆ ಅದರ ಜೊತೆ ಸಿಮ್ ಕಾರ್ಡ್ಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಮತ್ತು ಆ ಸಿಮ್ ಕಾರ್ಡ್ಗಳ ಮತ್ತು ಅಕೌಂಟ್ಗಳ ವಿವರಗಳನ್ನು ಅಲ್ಲಿ ಚೈನಾ ದೇಶದಲ್ಲಿ ಕೂತಿರ್ತಕ್ಕಂಥವರ ಸಹವರ್ತಿಗಳಿಗೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಈ ರೀತಿ ವಿಕ್ಟಿಮ್ಗಳಿಂದ ಅವರು ಹಣವನ್ನು ಈ ಅಕೌಂಟ್ಗಳಿಗೆ ಹಾಕಿದಾಗ ಅದನ್ನು ಬೇರೆ ಬೇರೆ ಇದರ ಮುಖಾಂತರ ವಿಡ್ರಾ ಮಾಡ್ತಕ್ಕಂಥದ್ದು ಮತ್ತು ನಂತರ ಆ ಹಣವನ್ನು ಅಲ್ಲಿ ಹೊರದೇಶಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಈ ಕೆಲಸವನ್ನು ಇವರು ಮಾಡ್ತಾಯಿದ್ರು. ಮತ್ತು ಇದಕ್ಕೆ ಇವರಿಗೆ ಕಮಿಷನ್ ಕೂಡ ಕೊಡಲಾಗ್ತಾಯಿತ್ತು ಅಂಥೇಳಿ ಗೊತ್ತಾಗಿದೆ. ಇದರಿಂದ ಈ ಎಲ್ಲ ಅಕೌಂಟ್ ಡೀಟೇಲ್ಸು ಮತ್ತು ಇವರ ಕಾರ್ಯಾಚರಣೆಗಳನ್ನೆಲ್ಲ ಗಮನಿಸಿದಾಗ ಇವುಗಳ ಬಗ್ಗೆ ಒಟ್ಟು 122 ಕಂಪ್ಲೇಂಟ್ಗಳು NCRPಯಲ್ಲಿ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆಂಧ್ರ ಪ್ರದೇಶದಲ್ಲಿ 10, ಅಸ್ಸಾಂನಲ್ಲಿ, ಬಿಹಾರದಲ್ಲಿ, ಚಂಡೀಗಢ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ್ ಪ್ರದೇಶ್, ಕೇರಳ, ಮಧ್ಯಪ್ರದೇಶ್ ಮತ್ತು ಇತರೆಡೆಗಳಲ್ಲಿ ಒಟ್ಟು 122 ಪ್ರಕರಣಗಳು ಇವರ ಒಂದು ಇದಕ್ಕೆ ಲಿಂಕ್ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಇದೊಂದು ಮತ್ತು ಜೊತೆಗೆ ಇವರು ಪೀಣ್ಯದಲ್ಲಿ ಒಂದು ಕಚೇರಿಯನ್ನು ಕೂಡ ಪ್ರಾರಂಭ ಮಾಡಿಕೊಂಡಿದ್ದರು. ಅಲ್ಲಿಯೂ ಕೂಡ ಪೊಲೀಸರು ದಾಳಿ ಮಾಡಿ ಆ ಕಚೇರಿಯಲ್ಲಿಯೂ ಕೂಡ ಸಾಕಷ್ಟು ಬ್ಯಾಂಕ್ ಪಾಸ್ಬುಕ್ಗಳನ್ನು, ಸಿಮ್ ಕಾರ್ಡ್ಗಳನ್ನು ಇವುಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಇದೊಂದು ಅತ್ಯುತ್ತಮ ಕಾರ್ಯಾಚರಣೆ. ಸಾಮಾನ್ಯವಾಗಿ ಈ ರೀತಿಯ ಸೈಬರ್ ವಂಚನೆಯ ಪ್ರಕರಣಗಳು ಪತ್ತೆ ಆಗೋದಿಲ್ಲ, ಬಟ್ ಪೊಲೀಸರು ಭಾಳ ಶ್ರಮಪಟ್ಟು ಇದನ್ನು ಪತ್ತೆ ಹಚ್ಚಿದ್ದಾರೆ. ಅದಕ್ಕಾಗಿ ಇವರಿಗೆ 25,000 ರೂಪಾಯಿಗಳ ಒಂದು ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಎರಡನೇದಾಗಿ ಈ ಕನಾಕಳು ಸಾಕಷ್ಟು ಪ್ರಕರಣಗಳು ಈಗ ಪತ್ತೆ ಆಗ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರಿನ ಜಕ್ಕೂರು ಮುಖ್ಯ ರಸ್ತೆಯಲ್ಲಿ ವಾಸವಿರ್ತಕ್ಕಂಥ ಒಂದು ಫಿರ್ಯಾದರು ಕೊಟ್ಟಿರ್ತಕ್ಕಂಥ ದೂರು ಮೇ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಅವರ ಅಂಗಡಿಯನ್ನು ಈ ರೀತಿ ಕನಾಕಳು ಮಾಡಿರ್ತಕ್ಕಂಥ ಒಂದು ಪ್ರಕರಣವನ್ನು ಅವರು ಕೊಟ್ಟಿರ್ತಾರೆ. ಅದನ್ನು ಪತ್ತೆ ಹಚ್ಚಿರ್ತಕ್ಕಂಥ ಪೊಲೀಸರು ಒಟ್ಟು 6 ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಓರ್ವ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಮತ್ತು 245 ಗ್ರಾಂ ಚಿನ್ನಾಭರಣ, 1 ದ್ವಿಚಕ್ರ ವಾಹನ, ಅದು ಕಳ್ಳತನದ್ದೇನೆ. ಒಟ್ಟು 14 ಲಕ್ಷ ಮೌಲ್ಯದ ಈ ಒಂದು ಪತ್ತೆಯನ್ನು ಪೊಲೀಸರು ಮಾಡಿದ್ದಾರೆ. 6 ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದೆ. ಒಬ್ಬ ಆರೋಪಿ ಕಳ್ಳತನ ಮಾಡಿರ್ತಕ್ಕಂಥವನು, ಜೊತೆಗೆ ಆತನ ರಿಸೀವರ್ ಏನಿದ್ದ ಆತನ ಸ್ನೇಹಿತ ಅವನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಇದರಿಂದ ಒಟ್ಟು 6 ಪ್ರಕರಣ, ರಾಜಗೋಪಾಲ್ ನಗರದ 3 ಪ್ರಕರಣ, ಬಾಗಲಗುಂಟೆದು 1 ಪ್ರಕರಣ, ವಿದ್ಯಾರಣ್ಯಪುರದ 1, ಆವಲಹಳ್ಳಿಯ 1 ಪ್ರಕರಣ ಈಗ ಪತ್ತೆಯಾಗಿದೆ. ಇದರಲ್ಲಿ ಈ ಆರೋಪಿ, ಮೊದಲನೇ ಆರೋಪಿ ಏನಿದ್ದಾನೆ ಆತನ ಮೇಲೆ ಈ ಹಿಂದೆ ಆಲ್ರೆಡಿ 22 ಪ್ರಕರಣಗಳು ದಾಖಲಾಗಿತ್ತು. ಈಗ ಮತ್ತೆ 6 ಪ್ರಕರಣಗಳು, ಒಟ್ಟು 28 ಪ್ರಕರಣಗಳು ಆತನ ಮೇಲೆ ಇರ್ತಕ್ಕಂಥದ್ದು ಕಂಡುಬಂದಿತ್ತು. ಈತ ಒಂದು ಕುಖ್ಯಾತ MOB ಆಗಿದ್ದು ಈತನ ಪತ್ತೆಯಲ್ಲಿ ಪೊಲೀಸರು ಭಾಳ ಶ್ರಮಪಟ್ಟು ಈತನನ್ನು ಈಗ
ಬಂಧಿಸಿದ್ದಾರೆ. ಈ ರೀತಿ ಒಟ್ಟು ಸುಮಾರು 250 ಗ್ರಾಂ ಚಿನ್ನಾಭರಣ, ಒಂದು ದ್ವಿಚಕ್ರ ವಾಹನ, ಒಟ್ಟು 14 ಲಕ್ಷ ಮೌಲ್ಯದ ವಸ್ತುಗಳು ಈಗ ಇದರಲ್ಲಿ ರಿಕವರಿ ಆಗಿದ್ದಾವೆ. ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆ. ಇವರಿಗೂ ಕೂಡ 10,000 ರೂಪಾಯಿಗಳ ಒಂದು ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ. ಅದೇ ರೀತಿ ನಗರದಲ್ಲಿ ಕೆಲವು ಕಡೆಗಳಲ್ಲಿ ಚೈನ್ ಸ್ನ್ಯಾಚಿಂಗ್ಗಳು ಆಗ್ತಾ ಇದ್ದಾವೆ. ಸಂಖ್ಯೆ ಕಡಿಮೆ ಆಗಿದ್ದರೂ ಕೂಡ ಇವುಗಳನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದೇವೆ. ವೈಟ್ಫೀಲ್ಡ್ನವರು ಮತ್ತು ತಲಬರ್ಪುರ ಪೊಲೀಸ್ ಠಾಣೆಯವರು ಈ ರೀತಿಯ ಸರಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ವೈಟ್ಫೀಲ್ಡ್ನಲ್ಲಿ ಈ ಚಿಲ್ಲರೆ ಅಂಗಡಿಯಲ್ಲಿ ಇಟ್ಕೊಂಡು ಇರ್ತಕ್ಕಂಥ ಒಬ್ಬ ಮಹಿಳೆಯ ಹತ್ರ ಏನೋ ಖರೀದಿಗೆ ಅಂತ ಬಂದು ಅವಳ ಕುತ್ತಿಗೆಯಿಂದ ಒಂದು ಸರವನ್ನು ಕದ್ದುಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ಇದೇ ತಿಂಗಳಲ್ಲಿ ನಡೆದಿರ್ತಕ್ಕಂಥದ್ದು. CCTV ಮತ್ತು ಇದರ ಆಯಾಮಗಳಿಂದ ಈ ಮಾಹಿತಿಯನ್ನು ಕಲೆ ಹಾಕಿ ಈ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿಯನ್ನು ಬಂಧಿಸಿ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತನಿಂದ ಹನುಮಂತನಗರದಲ್ಲಿ ಕೂಡ ಇದೇ ರೀತಿ ಒಂದು ಚಿನ್ನದ ಸರವನ್ನು ಆತ ಇದೇ ತಿಂಗಳು ಕಳವು ಮಾಡಿರ್ತಕ್ಕಂಥದ್ದು, ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಕ್ಕಂಥದ್ದು ತಿಳಿದು ಬಂದಿದೆ. ಹೀಗಾಗಿ ಆತನನ್ನು ಬಂಧಿಸಿ ಒಟ್ಟು 77 ಗ್ರಾಂ 2 ಚಿನ್ನದ ಮಂಗಲ ಸರಗಳು ಮತ್ತು ಒಂದು ದ್ವಿಚಕ್ರ ವಾಹನ, ಹೀಗೆ ಒಟ್ಟು 5 ಲಕ್ಷ ರೂಪಾಯಿಗಳ ಒಂದು ಸೊತ್ತನ್ನು ವಶಪಡಿಸಿಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ರಾಜರಾಜೇಶ್ವರಿ ನಗರ ತಲಗಟ್ಪುರ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು, ಅಲ್ಲಿ ವಾಕಿಂಗ್ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮಹಿಳೆಯ ಕುತ್ತಿಗೆಯಿಂದ ಇದೇ ರೀತಿ ಒಂದು ಸರವನ್ನು ಕಿತ್ಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ 2 ಆರೋಪಿಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಮತ್ತು ಅವರನ್ನು ಕೂಡ ಬಂಧಿಸಿದ್ದು, ಜೊತೆಗೆ ಒಂದು ಮೋಟರ್ ಸೈಕಲನ್ನು ಕೂಡ ಅವರು ಕೂಡ ರಿಕವರಿ ಮಾಡಿದ್ದಾರೆ. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಮಾದಕ ವಸ್ತುಗಳ ಒಂದು ಕಳ್ಳ ಸಾಗಾಣಿಕೆ ಅಥವಾ ಮಾರಾಟದ ಬಗ್ಗೆಯೂ ಕೂಡ ಬೆಂಗಳೂರು ನಗರ ಪೊಲೀಸರು ವ್ಯಾಪಕವಾಗಿ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ದಾರೆ. ಇದು 2 ದೃಷ್ಟಿಯಿಂದ, ಒಂದು ಎನ್ಫೋರ್ಸ್ಮೆಂಟ್ ಇರ್ಬೋದು, ಎರಡನೇದಾಗಿ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದಿರ್ಬೋದು, ಎರಡೂ ಕೂಡ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಈ ನಮ್ಮ ಪೂರ್ವ ವಿಭಾಗದವರು ಒಟ್ಟು 51 kg ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. KG-ಹಳ್ಳಿನಲ್ಲಿ ಒಟ್ಟು 3.12 ಲಕ್ಷ. ಆರೋಪಿಗಳಿಬ್ಬರು ಕಾರಿನಲ್ಲಿ ಇದನ್ನು ವೈಜಾಗ್ನಿಂದ ತರ್ತಾ ಇರುವಾಗ ಪೊಲೀಸರು ಅವರನ್ನು ಅಡ್ಡಗಟ್ಟಿ ಮಾಹಿತಿಯ ಮೇಲೆ ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಏನಿದ್ದಾನೆ ಈತನ ಮೇಲೆ ಹಿಂದಿಯೂ ಕೂಡ 2 NDPS ಪ್ರಕರಣಗಳು ದಾಖಲಾಗಿದ್ದಾವೆ. ಮೂಲತಃ ಹಾಸನ ಜಿಲ್ಲೆಯವನು, ಚಾಲಕನಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಅವನ ಜೊತೆ ಇನ್ನೊಬ್ಬ ಸಹಚರ ಕೋಲಾರದವನು, ಅವನು ಕಾರ್ ಚಾಲಕನಾಗಿದ್ದು ಅವನು ಕೂಡ ಇದರಲ್ಲಿ ಬಂಧಿಸಲಾಗಿದೆ. ಇದು ಒಂದು ಒಳ್ಳೆಯ ಕಾರ್ಯಾಚರಣೆ. 51 kg ಗಾಂಜಾ, ಸುಮಾರು 3 ಲಕ್ಷದ ಮೌಲ್ಯದಷ್ಟು ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ. ಇನ್ನು ಕೆಲವೊಂದು ಪೂರಕ ಮಾಹಿತಿಗಳು. ಪ್ರಮುಖವಾಗಿ ಇನ್ನೊಂದು ಇದೆ, ದ್ವಿಚಕ್ರ ವಾಹನಗಳನ್ನು ಕೂಡ ಪತ್ತೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ. KR-ಪುರಂ ಪೊಲೀಸರು ಒಟ್ಟು 30 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದು 22.5 ಲಕ್ಷದಷ್ಟು ಮೌಲ್ಯದ ಒಂದು ದ್ವಿಚಕ್ರ ವಾಹನಗಳನ್ನು ಇದರಲ್ಲಿ ಪತ್ತೆ ಹಚ್ಚಲಾಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನಗಳು ಕಳವು ಆಗ್ತಾ ಇದ್ದಾವೆ. ಅವುಗಳ ಅಂಕಿಅಂಶಗಳನ್ನು ಕೂಡ ಒದಗಿಸಲಾಗಿದೆ. ಹೀಗಾಗಿ ಇವುಗಳ ಒಂದು ಕಳ್ಳತನ ಮತ್ತು ಈ ಕಳ್ಳತನದ ವಾಹನಗಳನ್ನು ತಾವು ನೋಡಿದ ಹಾಗೆ ಕೆಲವು ಸಂದರ್ಭಗಳಲ್ಲಿ ಸರಗಳತನ ಅಥವಾ ಇತರ ಗಂಭೀರ ಪ್ರಕರಣಗಳಲ್ಲಿ ಕೂಡ ಈ ಕಳ್ಳತನದ ವಾಹನಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ. ಆದ್ದರಿಂದ ನಾವು ಈ ದ್ವಿಚಕ್ರ ವಾಹನಗಳ ಕಳ್ಳತನದ ಪ್ರಕರಣಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ. ಇದರಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು, ಈ ದ್ವಿಚಕ್ರ ವಾಹನಗಳನ್ನು ಕಳ್ಳರು ಭಾಳ ಸುಲಭವಾಗಿ ಈ ಕಳ್ಳತನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ. ಅದಕ್ಕೆ ಇರ್ತಕ್ಕಂಥ ಸುರಕ್ಷತಾ ಕ್ರಮಗಳೇನಿದ್ದಾವೆ ಅವು ಅಷ್ಟು ಸಮಂಜಸವಾಗಿ ಇಲ್ಲದೇ ಇರೋದು ಕಂಡು ಬರ್ತಾ ಇದೆ. ಇದನ್ನು ನಾವು ಸಂಬಂಧಪಟ್ಟ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ನಿನ್ನೆ ತಾಜ್ ವೆಸ್ಟ್ ಎಂಡ್ನಲ್ಲಿ ಒಂದು ಕಾನ್ಫರೆನ್ಸ್ ಕೂಡ ನಡೆದಿತ್ತು. ಅಲ್ಲಿ ಮ್ಯಾನುಫ್ಯಾಕ್ಚರರ್ಗಳ ಗಮನವನ್ನು ಕೂಡ ಇದರಲ್ಲಿ ಸೆಳೆಯಲಾಗಿದೆ. ಆದ್ದರಿಂದ ನಾವು ಸಾರ್ವಜನಿಕರಲ್ಲಿ ಅಪೀಲ್ ಮಾಡ್ತಕ್ಕಂಥದ್ದು, ಈ ದ್ವಿಚಕ್ರ ವಾಹನಗಳನ್ನು ತಾವು ಏನು ಖರೀದಿ ಮಾಡಿರ್ತೀರ ಎಲ್ಲರಿಗೂ ಕೂಡ ಇದು ಒಂದು ಇಟ್ಸ್ ರೈಟ್ ಪೊಸೆಷನ್. ಅದರಿಂದ ಅವುಗಳ ಕಳ್ಳತನ ಆಗದ ಹಾಗೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಕೆಲವೊಂದು ಅಪೀಲ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಕಾರಣಗಳೇನು ದ್ವಿಚಕ್ರ ವಾಹನಗಳ ಕಳ್ಳತನಕ್ಕೆ ಮತ್ತು ಅವುಗಳನ್ನು ಹೇಗೆ ನೀವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಅಪೀಲ್ಗಳನ್ನು, ಸಾರ್ವಜನಿಕ ಪ್ರಕಟಣೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದು ಕೂಡ ಇಲ್ಲಿ ತಮ್ಮ ಮುಂದೆ ಇದೆ. ಅದರ ಜೊತೆಗೆ ಎಲ್ಲ ಈ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂತಹ ಈ ದ್ವಿಚಕ್ರ ವಾಹನಗಳ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ದಾರೆ, ಆಟೋಮೊಬೈಲ್ ಡಿಸ್ಟ್ರಿಬ್ಯೂಟರ್ಸು, ಅವ್ರಿಗೂ ಕೂಡ ವೈಯಕ್ತಿಕವಾಗಿ ನಾವು ಪತ್ರವನ್ನು ಬರೀತಾ ಇದ್ದೇವೆ.
ಈ ವಾಹನಗಳನ್ನು ದ್ವಿಚಕ್ರ ವಾಹನಗಳನ್ನು ಮಾರಾಟ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಆ ವಾಹನದ ಒಂದು ಡಿಸೈನ್ ಅಥವಾ ವಾಹನದ ಒಂದು ಏನು ಸ್ಟೈಲ್ ಇದೆ, ಅದರ ಜೊತೆಗೆ ವಾಹನದ ಸುರಕ್ಷತೆ ಅಂದರೆ ಸೆಕ್ಯುರಿಟಿ ದೃಷ್ಟಿಯಿಂದ ಕೂಡ ಕೆಲವೊಂದು ಪರಿಕರಗಳನ್ನು ಅವರು ಅಳವಡಿಸ್ಕೊಳ್ಬೋದು ಅಂಥೇಳಿ ಒಂದು ಪ್ರಮುಖವಾಗಿ GPS ಸಿಸ್ಟಮನ್ನು ಅಳವಡಿಸ್ತಕ್ಕಂಥದ್ದು, ಎರಡನೇದು ವೀಲ್ ಲಾಕಿಂಗ್ ಸಿಸ್ಟಮನ್ನು ಅಳವಡಿಸ್ತಕ್ಕಂಥದ್ದು ಅಥವಾ ಗಟ್ಟಿಮುಟ್ಟಾದ ಹ್ಯಾಂಡ್ ಲಾಕನ್ನು ಅಳವಡಿಸ್ಕೊಳ್ತಕ್ಕದ್ದು ಅಥವಾ ಇತ್ತೀಚೆಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೆಲವೊಂದು ಈ ಆ್ಯಂಟಿ ಥೆಫ್ಟ್ ಮೆಜರ್ಸ್ ಏನಿದ್ದಾವೆ ಅವುಗಳನ್ನು ಕೂಡ ಈ ವಾಹನಗಳಲ್ಲಿ ಅಳವಡಿಸಿ ಅವರು ಮಾರಾಟ ಮಾಡೋ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅದರ ಗಮನವನ್ನು ಅಂದರೆ ಕಸ್ಟಮರ್ಸ್ ಏನಿದ್ದಾರೆ ಅವರುಗಳ ಗಮನಕ್ಕೆ ತಂದು ಅವುಗಳನ್ನು ಮಾರಾಟ ಮಾಡೋ ಸಂದರ್ಭದಲ್ಲೇ ಇವುಗಳನ್ನು ಅಳವಡಿಸಿಕೊಂಡ್ರೆ ನಾವು ಈ ದ್ವಿಚಕ್ರ ವಾಹನಗಳ ಕಳ್ಳತನಗಳನ್ನು ನಿಯಂತ್ರಿಸುವಲ್ಲಿ ಸಹಕಾರಿ ಆಗ್ತದೆ ಅನ್ನೋ ಮಾಹಿತಿಯನ್ನು ಅವ್ರಿಗೂ ಕೂಡ ನಾವು ಕೊಡ್ತಾ ಇದ್ದೇವೆ. Sir, can you share some detail related to this Mahalakshmi murder case? Some updates came from Odisha. I'll come to that. I kept it at the end. Sir, small brief in English on the job scam, sir. Sorry, GST. The job scam. I'll do that. I'll finish it and then come. I have not yet completed the points. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವು ದಿವಸಗಳ ಹಿಂದೆ 9ನೇ ತಾರೀಕು ಇದೇ ತಿಂಗಳು ಕೆಲವೊಂದು GST ಅಧಿಕಾರಿಗಳನ್ನು ನಾವು ಬಂಧಿಸಿದ್ವಿ. ಅವರ ಕೂಲಂಕಷ ವಿಚಾರಣೆಗಾಗಿ ಅವರ ಒಂದು ಪೊಲೀಸ್ ಅಭಿರಕ್ಷೆಯನ್ನು ಕೂಡ ಆ ಸಂದರ್ಭದಲ್ಲಿ ಪಡೆಯಲಾಗಿತ್ತು. ಈ ಒಂದು ತನಿಖೆಯ ಭಾಗವಾಗಿ ಮುಂದುವರೆದು ಪೊಲೀಸರು 19ನೇ ತಾರೀಕು ಓರ್ವ ಖಾಸಗಿ ವ್ಯಕ್ತಿಯನ್ನು ಮತ್ತು ನಂತರ 20ನೇ ತಾರೀಕು ಓರ್ವ ಖಾಸಗಿ ವ್ಯಕ್ತಿಯನ್ನು ಬಂಧಿಸಿ ಅವರ ಒಂದು ಪೊಲೀಸ್ ಅಭಿರಕ್ಷೆಯನ್ನು ಕೂಡ ಪಡೆದುಕೊಂಡು ಕೂಲಂಕಷವಾಗಿ ವಿಚಾರಣೆ ಮಾಡಿದಾಗ ನಮಗೆ ಇವರು ಆ ಒಂದು ಬಿಸ್ನೆಸ್ ಮನ್ನಿಂದ ಏನು ಹಣವನ್ನು ದೋಚಿದ್ರು ಅದರ ಮಾಹಿತಿ ದೊರಕಿದ್ದು. ಒಟ್ಟು ಸುಮಾರು 69 ಲಕ್ಷ ಹಣ, 306 ಗ್ರಾಂ ಚಿನ್ನದ ಗಟ್ಟಿ ಇವುಗಳನ್ನು ವಶಪಡಿಸಿ